ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿಕೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ಆದಾಗ ಬಿಆರ್ ಪಾಟೀಲರು ಸತ್ಯ ಹೇಳ್ತಾರೆ. ಈ ಹಿಂದೆಯೂ ಸಾಕಷ್ಟು ಸರ್ಕಾರದ ವಿರುದ್ಧ ಸಿಎಂಗೆ ಬರೆದಿದ್ರು. ಇನ್ನು ಶಾಸಕರು ಕೊಟ್ಟ ಪತ್ರಕ್ಕೆ ಮಂತ್ರಿಯವರ ಕಿಮ್ಮತ್ತು ಕೊಟ್ಟಿಲ್ಲ. ಇನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಕೊಟ್ಟಂತ ಪತ್ರವನ್ನ ಪರಿಗಣಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಯಮದಲ್ಲಿ ಹಣದ ವ್ಯವಹಾರ ಮೊದಲಿನಿಂದಲೂ ಆಗ್ತಿದೆ. ಇನ್ನು ಇದಕ್ಕೆ ಸಚಿವರ ಆಪ್ತ ಬಿಆರ್ ಪಾಟೀಲ್ ಮಾತನಾಡಿದ ಆಡಿಯೋ ಸಾಕ್ಷಿಯಾಗ್ಬಿಟ್ಟಿದೆ. ಈ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡುವರನ್ನ ಎಷ್ಟಂತ ಸಹಿಸಿಕೊಳ್ತಾರೆ. ಸಿಎಂ ಕಾಲ್ತುಳಿತ ಪ್ರಕರಣದಲ್ಲೇ ಮಾನವೀಯತೆ ದೃಷ್ಟಿಯಿಂದ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ವಾಲ್ಮೀಕಿ ರಾಜೀವ್ ಗಾಂಧಿ ವಸತಿ ನಿಗಮ ಮೂಡದಂತಹ ಹಗರಣಗಳ ಸರಮಾಲೆ ಇದ್ರೂ ಕೂಡ ಸಿಎಂ ರಾಜೀನಾಮೆ ಕೊಡ್ತಿಲ್ಲ. ಇನ್ನು ಈ ಸರ್ಕಾರದ ಪಾಪದ ಕೂಡ ತುಂಬಿ ತುಳುಕ್ತಿದೆ. ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ನಿಗಮದ ಅಧಿಕಾರಿಗಳನ್ನ ಕೂಡಲೇ ಕಿತ್ತೊಗೆಯಬೇಕು. ಕಾಂಗ್ರೆಸ್ನಿಂದ ಪೇ ಸಿಎಂ 40 ಸರ್ಕಾರ ಎಂಬ ಆರೋಪ ವಿಚಾರ ಕೇಳಿ ಬರ್ತಿದೆ. ಕಾಂಗ್ರೆಸ್ನ ಆರೋಪ ತನಿಖೆ ಬಳಿ ಸುಳ್ಳು ಎಂಬುದು ಸಾಬೀತಾಗ್ಬಿಟ್ಟಿದೆ. ಇನ್ನು ಈಗಿರುವುದು 60% ಸರ್ಕಾರ ಮಾತ್ರ. ಜಮೀರ್ ಅಹಮದ್ ತನಿಖೆ ಮಾಡಿ ಕ್ರಮ ಕೈಗೊಳ್ತೀನಿ ಅಂತಿದ್ದಾರೆ. ನಿಮ್ಮ ಇಲಾಖೆಯಲ್ಲಿ ಏನು ನಡೀತಿದೆ ಎಂಬುದನ್ನ ನೋಡ್ಲಿಕ್ಕೆ ಸಮಯ ಇಲ್ವಾ? ಹೊಣೆ ಹೊತ್ತು ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು. ಇದಕ್ಕೆಲ್ಲ ಮುಖ್ಯ ಕಚೇರಿ ಮುಖ್ಯಮಂತ್ರಿ. ಹೀಗಾಗಿ ಸಿಎಂ ಹಾಗೂ ಸಚಿವರು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ನ ಪವರ್ಫುಲ್ ಶಾಸಕರ ಈ ಆರೋಪ ಮಾಡಿದ್ದಾರೆ. ಇದಕ್ಕೆ ರಾಜ್ಯದ ಜನರಿಗೆ ಏನು ಉತ್ತರ ಕೊಡ್ತಾರೆ? ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕ್ತೇವೆ ಎಂಬ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ವಿಚಾರ ಏನ್ ಹೇಳಿದ್ರು ಇದೇ ಗಾದೆ ಮಾತನ್ನ ಹೇಳ್ತಾ ಇರ್ತಾರೆ. ಇವರ ಇಲಾಖೆಯಲ್ಲಿ ಮೊಸರು, ಸಾಂಬಾರು, ಮೊಟ್ಟೆ ಈ ಬಗ್ಗೆ ಏನೇನೋ ಮಾಡ್ತಿದ್ದಾರೆ ಎನ್ನುವುದನ್ನ ನೋಡ್ಕೊಳ್ಳಿ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಯಾವ್ದಾದ್ರೂ ಹೊಸ ಗಾದೆ ಹುಡುಕಬೇಕು. ಬಿಜೆಪಿ ಐಸಿಯು ನಲ್ಲಿದೆ ಎಂಬ ಯತ್ನಾಳ್ ಹೇಳಿಕೆ ವಿಚಾರ. ಇಷ್ಟು ದಿನ ಅವರು ಬಿಜೆಪಿಯಲ್ಲಿದ್ರು, ಈಗ ಹೊರಗಿದ್ದು ಐಸಿಯು ಅಂತಾರೆ. ಅವರು ನಮ್ಮ ಪಕ್ಷದಲ್ಲಿಲ್ಲ, ಅವರ ಬಗ್ಗೆ ಏನು ಮಾತನಾಡಲ್ಲ. ಯತ್ನಾಳ್ ಅವರು ವಿಚಲಿತರಾಗಿದ್ದಾರೆ ಎಂದ ಶಾಸಕ ಶೈಲೇಂದ್ರ ಬೆಲ್ದಾಳೆ. ಇದು ದಪ್ಪ ಚರ್ಮದ ಸರ್ಕಾರ. ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೊಟ್ಟಿಲ್ಲ. ಇನ್ನು ಮೂಡ ಹಗರಣದಲ್ಲಿ ತಪ್ಪು ಒಪ್ಕೊಂಡು ಸೈಟ್ ವಾಪಸ್ ಕೊಟ್ಟರು. ವಾಲ್ಮೀಕಿ ಹಗರಣ ಆಗಿಲ್ಲ ಅಂತ ಹೇಳಿ ನಾಗೇಂದ್ರ ರಾಜೀನಾಮೆ ಪಡೆದ್ರು. ಇನ್ನು ನಂದಿನಿ ಹಾಲಿನದು ಇವಾಗ ಜಂಗಿ ಕುಸ್ತಿ ಚಾಲು ಆಗ್ತಿದೆ. ಮುಂದೆ ಏನೇನು ಆಗುತ್ತೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಬೀದರ್ನಲ್ಲಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೇಳಿಕೆ. ಯಾವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗ್ತದೆ, ಅವಾಗ ಬಿಆರ್ ಪಾಟೀಲ್ ಅವರು ಭಾಳ ಸತ್ಯವಾಗಿ ಹೇಳ್ತಾರೆ. ಇದಕ್ಕಿಂತ ಮೊದಲು ಕೂಡ ಸಾಕಷ್ಟು ಪತ್ರಗಳು ಸರ್ಕಾರ ವಿರುದ್ಧ ಮುಖ್ಯಮಂತ್ರಿಗೆ ಬರೆದಂಥ ಉದಾಹರಣೆ ತಾವೆಲ್ಲ ನೋಡಿದ್ರಿ, ತಾವೇ ಪ್ರಕಟ ಮಾಡಿದಿರಿ. ಅವರು ಯಾವಾಗ ಅವ್ರು ಕೊಟ್ಟಂಥ ಪತ್ರೆಗೆ ಮಂತ್ರಿಯವರು ಕೀಮಂತ್ ಕೊಟ್ಟಿಲ್ಲ. ಅವ್ರದ್ದು ಪತ್ರ ತೊಗೊಂಡು ಯಾರೋ ಪಂಚಾಯತಿ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ತೊಗೊಂಡು ಹೋದಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಹಣದ ವ್ಯವಹಾರ ಮೊದಲಿನದಲ್ಲಿ ಆಗ್ತಾನೇ ಇದೆ. ಈಗ ಅದಕ್ಕೆ ಪುರಾವೆಯಾಗಿ ಬಿಆರ್ ಪಾಟೀಲ್ ಅವರು ನಿನ್ನೆ PS ಜೊತೆ ಸಂಭಾಷಣೆಯಲ್ಲಿ ಇಡೀ ರಾಜ್ಯ ದೇಶ ತುಂಬ ಹರಿದಾಡ್ತಾ ಇದೆ. ಅವ್ರು ಕೇಳಿದಾಗ ಮಾಧ್ಯಮದವ್ರು ಕೇಳಿದ್ರಂತ, ಇದು ನಿಮ್ಮದೇ ವಯಸ್ಸೇನಂದ್ರೆ ಹೌದು ಇದು ನನ್ನದೇ ವಯಸ್ಸು ಅಂತ ಏಕದಮ್ ಕಟ್ ಮಾಡಿದ್ದನ್ನು ನಾನು ನಿಮ್ಮ ಮಾಧ್ಯಮ ಬಿತ್ತರಗಳನ್ನು ನೋಡಿದ್ದೀನಿ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕಿದು. ಮತ್ತು ಇದು ಮುಖ್ಯಮಂತ್ರಿಯವರು ಎಷ್ಟಂತ ಭ್ರಷ್ಟಾಚಾರ ಮಾಡೋರಿಗೆ ಸಹಿಸ್ಕೋತಾರೆ. ಅವರು ರಿಸೈನ್ ಮೊನ್ನೆ ಕಾಲ್ ತುಳಿತ ಪ್ರಕರಣದಲ್ಲೇ ರಿಸೈನ್ ಕೊಡಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ. ಇಂಥ ವಿಷಯದಲ್ಲಿ ಪ್ರತಿಯೊಂದು ಡಿಪೆಂಡ್, ವಾಲ್ಮೀಕಿ ಹಗರಣ ಆಗಲಿ, ಇದು ರಾಜೀವ್ ಗಾಂಧಿದು ಹೌಸಿಂಗ್ ಕಾರ್ಪೊರೇಷನ್ ಆಗಲಿ, ಮತ್ತು ಇನ್ನು ಮೂಡ ಹಗರಣ ಆಗಲಿ, ಹಗರಣಗಳ ಸರಮಾಲೆನೇ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದೆ. ಅಂದರೂ ಕೂಡ ಮುಖ್ಯಮಂತ್ರಿಯವ್ರು ಕ್ಯಾರೆ ಅಂತ ಇಲ್ಲ. ಯಾಕಂದರೆ ಅಧಿಕಾರ ದರ್ಪ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಅಂತ ಹೇಳೋದು ತಪ್ಪಾಗಲ್ಲ. ಅದಕ್ಕೆ ನ್ಯಾಯಾಂಗ ತನಿಖೆ ಆಗಬೇಕು, ಸತ್ಯಾಂಶ ಹೊರಗೆ ಬರಬೇಕು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಯಾರು ಅಧಿಕಾರಿಗಳು ಈ ಥರ ಮಾಡ್ತಾರೆ ಭ್ರಷ್ಟಾಚಾರ, ಅವರನ್ನು ಕಿತ್ತೊಗಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿವರ ಆಪ್ತರ ಸಹಾಯಕರ ಈ ಥರ ಮಾತಾಡಿದ್ದಾರೆ ಸರ್, ಜಮೀರ್ ಅಹಮದ್ ಅವರ ಆಪ್ತರ ಏನು ಹೇಳ್ತೀರಿ ಸರ್? ಪ್ರತಿಯೊಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ತಮ್ಮ ಸರ್ಕಾರ ಇದ್ದಾಗ ಪೇ ಸಿಎಂ ಅಂತ ಅಭಿಯಾನ ಮಾಡಿದರು, 40% ಸರ್ಕಾರ ಅಂತ ಅಭಿಯಾನ ಮಾಡಿದರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತದೆ. ಪೇ ಸಿಎಂ ಪೇ 40% ಅವರು ಅಪದಾನೆ ಮಾಡಿದ್ರು. ಅಪದಾನೆ ಮಾಡಿದ್ಮೇಲೆ ಅದು ತನಿಖೆ ಆದಮೇಲೆ ಸುಳ್ಳು ಅಂತ ಆ ಕಮಿಟಿ ರಿಪೋರ್ಟ್ ಕೊಡ್ತು. ಈಗ ಪೇ 40% ಅಂದರೆ ಇದು 60% ಸರ್ಕಾರದ ಇದು
ನಾವು ಯಾವಾಗೂ ವಿಧಾನಸಭೆದಲ್ಲಿ ಕೂಡ ಅಧಿವೇಶನದ ಕೂಡ ಈ ಮಾತಾಡಿದ್ದೀವಿ. ಈ ಜಮೀರ್ ಅಹ್ಮದ್ ತನಿಖೆ ಮಾಡ್ತೀನಿ ಅಂತ ನಾವು ಮಾಧ್ಯಮದಲ್ಲಿ ನೋಡಿದೆ. ತನಿಖೆ ಮಾಡಿ ಶಿಕ್ಷಕರ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ ಅಂತ. ಮೊದಲು ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಕೆಳಗಡೆ ಏನಾಗ್ತದೆ ನೀವು ನೋಡ್ಲಿಕ್ಕೆ ಸಮಯ ಇಲ್ಲ. ನಿಮಗೆ ನೋಡ್ಲಿಕ್ಕೆ ಸಮಯ ಇಲ್ಲ. ಮೊದಲು ನೀವು ಅದ್ರದ್ದು ಹೊರೆ ಹೊತ್ತಬೇಕು. ನನ್ನ ಡಿಪಾರ್ಟ್ಮೆಂಟ್ ಹಿಂಗೆ ಆಗ್ತಾಯಿದೆ, ನಾನು ಯಾಕೆ ಇರ್ಬೇಕು ಈ ಸೀಟ್ ಮೇಲೆ ಅಂತ ಅವ್ರು ಹೇಳಬೇಕು. ಅದಕ್ಕೆ ಇದೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿ. ಅಂದ್ರೆ ಅವರು ಭೂಕಂಪದ ಸ್ಥಾನೇ ಅದು ಮುಖ್ಯಮಂತ್ರಿ ಸ್ಥಾನ. ಅಲ್ಲಿ ಅವ್ರ ಅಡಿಯಲ್ಲಿ ಏನಾದರೂ ಈಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಇರೆಗ್ಯುಲರಿಟೀಸ್ ಇನ್ ಸ್ಟೇಟ್ ಗೌರ್ಮೆಂಟ್. ಸಚಿವರು ರಾಜೀನಾಮೆಗೆ ಒತ್ತಾಯಿಸ್ತಾರೆ ಸರ್. ಸಿ ಎಮ್ನೂ ಕೊಡಬೇಕು, ಸಚಿವರು ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಕೆಳಗಡೆ ಏನಾಗ್ತಾರೆ ಗೊತ್ತಾಗಬೇಕಲ್ಲ, ರಿವ್ಯೂ ಮೀಟಿಂಗ್ ಗೊತ್ತಾಗ್ತಲ್ಲ. ಯಾಕಂದ್ರೆ ಅವ್ರ ಶಾಸಕ ಹೇಳಿದ್ದೆ BJP ಹೇಳಿದ್ರೆ ರಾಜಕೀಯ ಮಾಡ್ತಾರಂತ ಅನ್ನಿಸ್ತದೆ. ಇದು ಅವ್ರ ಪಕ್ಷದ ಸೀನಿಯರ್ 5-6 ಟೈಮ್ MLA ಇದ್ದಂಥ CMದ ಆಪ್ತ ಕಾರ್ಯದರ್ಶಿ ಅಲ್ಲ, ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿ ಅಲ್ಲ, BR ಪಾಟೀಲ್ ಅವ್ರು ಹೇಳಿದ ಮಾತಿದು. ನಾವು ಹೇಳಿದ್ರೆ ರಾಜಕೀಯ ಮಾಡ್ತಾರಂತ ಕಾಂಗ್ರೆಸ್ದವ್ರು ಹೇಳ್ತಾ ಇರ್ತಾರೆ. ಇದು ಕಾಂಗ್ರೆಸ್ನ ಪವರ್ಫುಲ್ ಶಾಸಕ ಹೇಳಿದೆ ಆಪಾದನೆ ಇದು. ಅದಕ್ಕೇನು ಉತ್ತರ ಕೊಡ್ತಾರೆ ರಾಜ್ಯ ಜನತೆ ನಾನು ಕೇಳಕ್ಕೆ ಇಷ್ಟ. BJP ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಮಾಡುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಾರೆ. ಯಾವ ಸ್ಟೇಟ್ಮೆಂಟ್ ಕೊಟ್ಟರೆ ಮೊಸರಲ್ಲಿ ಕಲ್ಲಿ ಅಂತಾರೆ. ಅವ್ರ ಡಿಪಾರ್ಟ್ ಕೆಳಗೆ ಏನು ನಡೆದ ಮಸಾಲ ಸಾಂಬಾರು ಅಂಡಿ ಇವೆಲ್ಲ ಇದ್ರ ಹಾಲತ್ಗಳು ಸ್ವಲ್ಪ ನೋಡ್ಕೊಬೇಕು ಯಾರು ಏನೇನು ಮಾಡ್ತಾಯಿದ್ದಾರೆ. ಅದು ಆ ಡಿಪಾರ್ಟ್ಮೆಂಟ್ದು ಈ ಅಧಿವೇಶನದಲ್ಲಿ ಯಾರ್ಯಾರು ಮಾತಾಡ್ತಾರೆ ನಮ್ಮ ರಾಜ್ಯದಿಂದ ಮಾತಾಡ್ತಾರೆ. ಅದೊಂದು ಸಹಜವಾಗಿ ಒಂದು ಉತ್ತರ ಇದೆ, ಮೊಸರಲ್ಲಿ ಕಾಲು ಹುಡುಕ್ಬಂದು. ಹೊಸ ಗಾದೆ ಯಾವುದಾದ್ರೂ ಹುಡುಕಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತ ಹೇಳಕ್ಕೆ ಇಷ್ಟ. BJP ICUನಲ್ಲಿದೆ ಅಂತ ಇವರು ಯತ್ನಾಳ್ ಅವ್ರು ಹೇಳ್ತಾರೆ ಸರ್. ಅವ್ರು ಇಷ್ಟು ದಿನ BJPದಲ್ಲಿ ಇದ್ರು. ಅವರು ಈಗ ಹೊರಗೆ ಹೋದ್ಮೇಲೆ ICU ಅಂತಾರೆ. ಈಗ ನಮ್ಮ ಪಕ್ಷದಾಗಿಲ್ಲ, ಅವ್ರ ಬಗ್ಗೆ ಏನು ಮಾತಾಡಲಿ. ಅವ್ರೀಗ ವಿಚಲಿತ ಆಗಿದ್ದಾರೆ ಪಾಪ. ಹಲವು ಬಾರಿ ಈ ಥರ ಪ್ರಕರಣಗಳು ಅದ್ರ ಭೀ ಕೂಡ ಇವರು ಕಾಂಗ್ರೆಸ್ದವ್ರು ಕ್ಯಾರೆ ಅಂತಲ್ಲ ಸರ್, ರಾಜೀನಾಮೆ ಕೊಡೋದು ನೀವು ಅದ್ರ ಬಟ್ ಕ್ಯಾರೆ ಅಂತಲ್ಲ ಏನು ಅದು ದಪ್ಪ ಸರ್ಕಾರ ಬ್ರದರ್. ಯಾವ ಮೂಢ ಹಗರಣದಾಗ ರಾಜಕೀಯ ರಾಜೀನಾಮೆ ಕೊಟ್ಟಿಲ್ಲ. ED ಆಯಿತು, ಸೈಟ್ ಆಫೀಸ್ ಕೊಟ್ಟರು ಅಂದರೂ ಕೂಡ ಅವ್ರಿಗೆ ಮಾನವೀಯತೆ ಇಲ್ಲ. ತಪ್ಪು ಒಪ್ಕೊಂಡು ಸೈಟ್ ನಾವು ಆಫೀಸ್ ಹೊಟ್ರಲ್ಲ, ಅದಾದಮೇಲೆ ತಪ್ಪು ಒಪ್ಕೊಂಡ ಮೇಲೆ ಕೊಡ್ತಾರಲ್ಲ ಇರೆಗ್ಯುಲರಿಟೀಸ್ ಆಗಿದೆ ಅಂತ. ವಾಲ್ಮೀಕರಣದ ಆಗಿಲ್ಲ ಅಂದರು. ಯಾಕೆ ರಿಸಿಗ್ನೇಷನ್ ತೊಗೋಬೇಕಿತ್ತು ನಾಗೇಂದ್ರ ಅವ್ರದ್ದು? ಇಲ್ಲೇ ಅಲ್ಲಿ ಈಗಿನ ಶುರು ಆಗಿದೆ ಜಂಗಿದ ನಂದಿನಿ ಹಾಲಿನ. ಇನ್ನು ಮುಂದೆ ಏನೇನು ಆಗ್ತದೆ ನೋಡಕ್ಕೆ ನೋಡ್ರಿ. ಧನ್ಯವಾದ ಸರ್.